ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆಯಡಿ ಅರಿವು ಮೂಡಿಸಲು ಕಾರ್ಯಕ್ರಮಗಳಲ್ಲಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮ DS ಅವರೇ, ಜಂಟಿ ನಿರ್ದೇಶಕರಂತ ಆಗಿರ್ತಕ್ಕಂಥ ಜಿಯಾಬುಲ್ ಅವರೇ, ಕ್ಯಾಪೆಕ್ಸ್ ಕಡೆಯಿಂದ ಬಂದಿರ್ತಕ್ಕಂಥ ಚಂದ್ರಕಾಂತ್ ಅವರೇ, ಅದೇ ರೀತಿ ನಮ್ಮ DD ಹಾರ್ಟಿಕಲ್ಚರ್ ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ, ನಬಾರ್ಡ್ PD ಅವರೇ, ಅದೇ ರೀತಿ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಮತ್ತೆ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಳಿ ಆಸನರಾಗಿರ್ತಕ್ಕಂಥ ಎಲ್ಲ PMFE ಯೋಜನೆಯಿಂದ ಫಲಾನುಭವಿಗಳೇ, ಅಧಿಕಾರಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಇವತ್ತಿನ ಕಾರ್ಯಕ್ರಮದ ಮಹತ್ವ ಅಂದ್ರೆ ಈ ಯೋಜನೆಯನ್ನು 2020ರಲ್ಲಿ ಪ್ರಾರಂಭಿಸಲಾಯಿತು. ಉದ್ದೇಶ ಅಂದ್ರೆ ನಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ, ಇರ್ತಕ್ಕಂಥ ಸಣ್ಣ ಉದ್ಯಮಿಗಳಿಗೆ ಒಂದು ಅನುಕೂಲ ಮಾಡಬೇಕು ಅಂತ ಒಂದು ಉದ್ದೇಶ. ಈ ಯೋಜನೆ ಅಡಿಯಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇರೋದ್ರಿಂದ ಒಂದು ಸೆಂಟರ್ ಇಂದ 6 ಲಕ್ಷ ಮತ್ತೆ ಸ್ಟೇಟ್ ಇಂದ 9 ಲಕ್ಷ, ಇದು ಎರಡು ಸೇರಿಕೊಂಡು 15 ಲಕ್ಷ ಒಂದು ಸಹಾಯಧನ ಸಿಗುತ್ತದೆ. ಸೊ ಇದು ಯಾಕೆ ಸ್ಟಾರ್ಟ್ ಆಯ್ತು? ಮತ್ತೆ ನಾವು ಏನ್ ಮಾಡ್ತೀವಿ, ರೈತರುಗಳು, ನಾನು ಒಬ್ಬ ರೈತರದ ಮಗ ಇರೋದ್ರಿಂದ ನನಗೂ ರೈತರದ ಸಮಸ್ಯೆ ನಾನು ಬಹಳ ಸಮೀಪದಿಂದ ನೋಡ್ತೀನಿ. ನಾವು ಏನ್ ಬೆಳೆ ಬೆಳಿತೀವಿ ಆ ಬೆಳೆಯನ್ನು ಡೈರೆಕ್ಟ್ಲಿ ನೇರವಾಗಿ ಮಾರ್ಕೆಟ್ ಅಲ್ಲಿ ಕಳಿಸ್ತೀವಿ, ಮಾರ್ತೀವಿ ಮಾರ್ಕೆಟ್ ಅಲ್ಲಿ. ಸೊ ಆವಾಗ ನಮ್ದು ಏನ್ ಬೆಲೆ ಸಿಗ್ಬೇಕಂತ ಇದೆ, ಏನ್ ಪ್ರೈಸ್ ಸಿಗ್ಬೇಕಂತ ಇದೆ, ಅದು ಕರೆಕ್ಟ್ ಆಗಿ ಸಿಗೋದಿಲ್ಲ. ಒಂದು ಉದಾಹರಣೆ ತಗೊಳ್ಳಿ, ನೀವು ಮಾವಿನ ಹಣ್ಣು ಮಾರ್ಕೆಟ್ ಅಲ್ಲಿ ಮಾರ್ತೀರಿ ಡೈರೆಕ್ಟ್ಲಿ. ಸೊ ಆ ಮಾವಿನ ಹಣ್ಣಿಗೆ ಕೆಲವೊಂದ್ಸತಿ ಬೆಲೆ ಸಿಗುತ್ತದೆ, ಕೆಲವೊಂದು ಸಿಗೋದಿಲ್ಲ. ಇವರು ಕೆಪೆಕ್ಸ್ ದವರು ಉದಾಹರಣೆ ಕೊಟ್ಟಿದ್ರು, ತೋತಾಪುರಿ ಮಾವಿನದ. ಸೊ ಅದೇ ಮಾವಿನ ಹಣ್ಣಿಗೆ ನಾವು ಒಂದು ಪಲ್ಪ್ ಮಾಡಿಕೊಂಡು ಪ್ರೊಸೆಸ್ ಮಾಡಿಕೊಂಡು ಆ ಪಲ್ಪವನ್ನು ಒಂದು ಬಾಟಲ್ ಅಲ್ಲಿ ಹಾಕೊಂಡು ಮಾರಿದ್ರೆ ಅದಕ್ಕೆ ಕರೆಕ್ಟ್ ಬೆಲೆ ಸಿಗುತ್ತದೆ. ಫ್ಯಾಕ್ಟ್ರಿ ಇಂಡಸ್ಟ್ರಿದವರು, ದೊಡ್ಡ ದೊಡ್ಡ ಇಂಡಸ್ಟ್ರಿದವರು ಏನ್ ಮಾಡ್ತಾರೆ, ನಮ್ಮ ಕಡೆಯಿಂದ ಮಾವಿನ ಹಣ್ಣು ತಗೊಳ್ತಾರೆ, ಫ್ರೂಟ್ಸ್ ತಗೊಳ್ತಾರೆ. ಸೊ ಅದು ತಗೊಂಡು ಅವರು ಏನ್ ಪ್ರೊಸೆಸ್ ಮಾಡ್ತಾರೆ, ಸ್ವಲ್ಪ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಅದರಲ್ಲಿ ಬಾಟಲ್ ಅಲ್ಲಿ ಚೆನ್ನಾಗಿ ಬಾಟಲ್ ಅಲ್ಲಿ ಹಾಕ್ತಾರೆ. ಆ ಒಂದು 250 ml ಏನ್ ಜ್ಯೂಸ್ ಇರುತ್ತೆ, ಅದೇ ನೀವು ಏರ್ಪೋರ್ಟ್ ಅಲ್ಲಿ ನೋಡಿರ್ಬೋದು, ಒಂದು 250 ml ಜ್ಯೂಸ್, ಒಂದು ಮಾವಿನದಿಂದ ಅರ್ಧ ಮಾವಿನಿಂದ 250 ml ಜ್ಯೂಸ್ ಹಾಕ್ಬೋದು. ಸೊ ಆ 250 ml ಜ್ಯೂಸ್ಗೆ 200 ರೂಪಾಯಿ ಏರ್ಪೋರ್ಟ್ ಅಲ್ಲಿ. ಸೊ ನಿಮ್ಮ ಒಂದು ಮಾವಿನ ಹಣ್ಣಿಗೆ ಎಷ್ಟು ಕೊಡ್ತಾರೆ, 10 ರೂಪಾಯಿನೂ ಸಿಗ್ಲಿಕ್ಕೆ ಕಷ್ಟ. ಸೊ ನೀವು ನೋಡಿ ಎಷ್ಟು ವ್ಯತ್ಯಾಸ ಇದೆ. ಒಂದ್ಸತಿ ಪ್ರೋಸೆಸ್ ಮಾಡಿದ ನಂತರ ಆ ಫುಡ್ಗೆ ಎಷ್ಟು ಜಾಸ್ತಿ ಬೆಲೆ ಇರುತ್ತೆ. ಯಾಕೆಂದ್ರೆ ಅದರಲ್ಲಿ ಅವರು ಸ್ವಲ್ಪ ಗಾಜಿನ ಬಾಟಲ್ ಅಲ್ಲಿ ಹಾಕ್ತಾರೆ, ಸ್ಟಿಕರ್ ಅಂಟಿಸ್ತಾರೆ, ಒಂದು ಬ್ರ್ಯಾಂಡಿಂಗ್ ತರ ಮಾಡ್ತಾರೆ, ಒಂದು ಫಿಲ್ಮ್ ನಟಿದ ಆಕ್ಟರ್ದ ಅಡ್ವರ್ಟೈಸ್ಮೆಂಟ್ ಗೆ ಕೊಡ್ತಾರೆ. ಮಾಸ ನೋಡ್ತೀರಲ್ಲ, ಮಾಸ ಹೇಗೆ ಮಾಸ ಚೆನ್ನಾಗಿದೆ ಅಂತ ಟಿವಿಯಲ್ಲಿ ನೋಡ್ತೀರಿ ನೀವು. ಸೊ ಅದೇ ರೀತಿ ಅವ್ರಿಗೆಲ್ಲ ಬ್ರ್ಯಾಂಡಿಂಗ್ ಮಾಡಿಕೊಂಡು ಅತಿ ಹೆಚ್ಚು ರೇಟಲ್ಲಿ ಮಾಡ್ತಾರೆ. ಸೊ ಅದಕ್ಕಾಗಿ ನಮ್ಮ ಸಣ್ಣ ಉದ್ಯಮಿಗಳಿಗೆ, ರೈತರಿಗೆ ಅನುಕೂಲ ಆಗ್ಬೇಕಂತ ಇದು ಒಂದು ಸ್ಕೀಮ್ ಒಳ್ಳೇದು ಸರ್ಕಾರದಿಂದ ಪ್ರಾರಂಭಿಸಿದ್ದಾರೆ. ಸೊ ಇದರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 200 ಫಲಾನುಭವಿಗಳು ಈಗಲೇ ಆಯ್ಕೆ ಆಗಿದ್ದಾವೆ. ಸೊ ಆ 200 ಫಲಾನುಭವಿಗಳು ಬೇರೆ ಬೇರೆ ರೊಟ್ಟಿ ಮೇಕಿಂಗ್ ಇರಲಿ, ಆಯಿಲ್ ಎಕ್ಸ್ಟ್ರಾಕ್ಷನ್ ಎಣ್ಣೆಗಾಣ ಇರಲಿ, ಆಮೇಲೆ ಮಿಲೆಟ್ಸ್ ಪ್ರೊಸೆಸಿಂಗ್ ಇರಲಿ, ರೈಸ್ ಪ್ರೊಸೆಸಿಂಗ್ ಇರಲಿ, ಯಾಕಂದ್ರೆ ನಮ್ಮಲ್ಲಿ ಭತ್ತ ಜಾಸ್ತಿ ಬೆಳೀತಕ್ಕಂಥ ಪ್ರದೇಶ ಇರೋದ್ರಿಂದ. ಸೊ ಇದರಲ್ಲಿನೂ ಸುಮಾರು ರೈಸ್ ಪ್ರೊಸೆಸಿಂಗ್ ಅಲ್ಲಿ 8 ಯೂನಿಟ್ಸ್ ಇದೆ. ಇನ್ನೂ ಜಾಸ್ತಿ ಆಗ್ಬೇಕು ಅಂತ ನನ್ನ ಆಸೆ ಇದೆ. ಬೇಕರಿ ಇರಲಿ, ಫ್ಲೋರ್ ಮಿಲ್ಸ್ ಇರಲಿ, ಮಸಾಲಾ
ಸೊ ಈ ತರ ಇಲ್ಲಿವರೆಗೂ 200 ಫಲಾನುಭವಿಗಳು PMFE ಒಳಗಡೆ ಬೇರೆ ಬೇರೆ ಉದ್ಯಮಿಗಳು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಆಗ್ಲಿಕ್ಕೆ, ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಅವಕಾಶ ಇದೆ. ಯಾಕೆಂದ್ರೆ ನೀವು ಬರೀ ಕೆಲವೊಂದು ಫ್ರೂಟ್ಸ್ ಗಳಿಗೆ, ಕೆಲವೊಂದು ಇದರ ಒಳಗಡೆ ಸೀಮಿತ ಇರ್ತೀರಿ. ನಾನು ನಿನ್ನೆ ಒಂದು ನರೇಗಾ ಕೆಲಸ ನೋಡ್ಲಿಕ್ಕೆ ಹೋಗಿದ್ದೆ. ಒಂದು ಬಾನುವಳಿ ಹತ್ರ, ಒಂದು ಬಾನುವಳಿಯಲ್ಲಿ ಎಲೆತಲ್ಲಿ ಅಂತ ಹೇಳ್ತೀವಲ್ಲ, ಎಲೆಬಳ್ಳಿ ನೀವು ಪಾನ್ ಅಂತ ತಿಂತೀರಲ್ಲ, ಹಿಂದಿಯಲ್ಲಿ ಪಾನ್ ಹೇಳ್ತೀರಾ. ಸೊ ಆ ಎಲೆಬಳ್ಳಿ ರೈತರಿಗೆ ನಾನು ಕೇಳಿದೆ ಎಷ್ಟಕ್ಕೆ ಒಂದು ನೀವು ಮಾರ್ತೀರಾ ಅಂತ. ಸೊ ಅವರು ಹೇಳಿದ್ರು ಒಂದು ಪೆಂಡಿ ಅಂತ ಹೇಳ್ತಾರೆ ಅಂತ. ಸೊ ಆ ಒಂದು ಪೆಂಡಿಯಲ್ಲಿ ಒಂದು 10,000 ಎಲೆಗಳು ಇರ್ಬೋದು. ಸೊ ಆ 10,000 ಎಲೆಗಳಿಗೆ ಒಂದು 8,000, ಕೆಲವೊಂದು ಸತಿ 5,000, ಕೆಲವೊಂದು ಸತಿ 4,000, ಇವಾಗ ಜಸ್ಟ್ 3,000 ಬರ್ತಾವಂತ ರೇಟು ಮಾರ್ಕೆಟ್ ಅಲ್ಲಿ. ಸೊ ಅಂತ ರೈತರುಗಳು ಆ ಎಲೆಗೆ ಮಸಾಲಾ ಪಾನ್ ತರ ಮಾಡಿ, ಚಾಕ್ಲೇಟ್ ಪಾನ್ ಇರ್ಲಿ, ಬೇರೆ ಬೇರೆ ಫ್ಲೇವರ್ಸ್ ಪಾನ್ ಮಾಡ್ಕೊಂಡು ಫ್ರೀಜರ್ ಅಲ್ಲಿ ಇಟ್ಕೊಂಡು ಮಾರಿದ್ರೆ ಅದೇ ಪಾನ್ ಅದೇ ಎಲೆ ಎಲೆಗೆ ನಿಮ್ಗೂ 50 ರೂಪಾಯಿ, 100 ರೂಪಾಯಿ, 25 ರೂಪಾಯಿ ಸಿಗ್ಬೋದಲ್ಲ. ಸೊ ಎಷ್ಟು ಇದು ಇದೆ ನಮ್ಮಲ್ಲಿ ಅಪರ್ಚುನಿಟೀಸ್ ಮಾಡ್ಲಿಕ್ಕೆ. ಸೊ ಅದೇ ರೀತಿ ಬೇರೆ ಬೇರೆ ನೀವು ಯಂಗ್ ಜನರೇಷನ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ, ಯಾಕಂದ್ರೆ ನೀವು ಬೆಂಗಳೂರಲ್ಲಿ ನೋಡ್ತಿರ್ಬೋದು, ಮಸಾಲಾ ಪಾನ್ ಮಾಡ್ಕೊಂಡು ಒಳ್ಳೇದು ಫ್ರೀಜರ್ ಅಲ್ಲಿ ಇಟ್ಕೊಳ್ತಾರೆ, ಏನಾದ್ರು ಚೆರಿ ಗಿರಿ ಹಾಕ್ತಾರೆ, ಅದರಲ್ಲಿ ಗುಲ್ಕಂದ ಹಾಕ್ತಾರೆ, ಅದು ಹಾಕೊಂಡು ಅದೇ ಪಾನ್ 50 ರೂಪಾಯಿಗೆ ಮಾರ್ತಾರೆ. ಸೊ ಇಲ್ಲಿ ಈ ಸಂಬಂಧಪಟ್ಟ ಏರಿಯಾದವರು ಆ ಎಲೆಗಳಿಗೆ ಸ್ವಲ್ಪ ಪ್ರೋಸೆಸ್ ಮಾಡಿ ಮಸಾಲಾ ಪಾನ್ ತರ ಮಾಡಿದ್ರೆ ಜಾಸ್ತಿ ರೇಟ್ ಅಲ್ಲಿ ಸಿಗೋದು, ಜಾಸ್ತಿ ಅವರ ವ್ಯಾಪಾರನ ಆಗುತ್ತೆ. ಸೊ ಅದಕ್ಕಾಗಿ ಬಹಳ ಮುಖ್ಯ ಅಂದ್ರೆ ತಾವು ಇದರಲ್ಲಿ ಗಮನ ಹರಿಸ್ಕೊಂಡು ಮಾಡಬೇಕು. ನಮ್ಮ ಒಬ್ರು ಹೊಂದಾಳೆದವರು ಇರ್ತಾರೆ, ಬಿಸ್ಕಿಟ್ ಮಾಡ್ತಾ ಇದ್ದಾರೆ, ಬಂದಿದ್ದಾರೆ ಅವರು. ಸೊ ಬಹಳ ಚೆನ್ನಾಗಿ ಬಿಸ್ಕಿಟ್ ಮಾಡ್ತಾರೆ, ಮಿಲೆಟ್ ಬಿಸ್ಕಿಟ್. ಸೊ ಆ ಬಿಸ್ಕಿಟ್ ಫ್ಲೈಟ್ ಅಲ್ಲಿ ಆಯ್ಕೆ ಆಗಿದೆ. ಫ್ಲೈಟ್ ಅಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ಅಚೀವ್ಮೆಂಟ್. ಫ್ಲೈಟ್ ಅಲ್ಲಿ ಇವರು ರೆಡಿ ಮಾಡಿರೋದು ಬಿಸ್ಕಿಟ್ ಜನ ತಿಂತಾ ಇದ್ದಾರೆ. ಸೊ ನೀವು ನೋಡಿ, ಹೊನ್ನಾಳಿದಿಂದ ಒಂದು ಸಣ್ಣ ಊರಿನಿಂದ ಇಡೀ ದೇಶದಲ್ಲಿ, ಇಡೀ ಬೇರೆ ಬೇರೆ ದೇಶದಲ್ಲಿ ಹೋಗ್ತಾ ಇರೋ ವಿಮಾನದಲ್ಲಿ ಇವ್ರದ ಬಿಸ್ಕಿಟ್ ಸೇಲ್ ಆಗ್ತಾ ಇದೆ. ಅಂದ್ರೆ ಅಷ್ಟೇ ಪಾಪ್ಯುಲೇಟ್ ಆಗಿದೆ. ಅದೇ ರೀತಿ ನೀವು ಕೂಡ ನಿಮ್ದ ಐಡಿಯಾ ಹೇಳ್ಕೊಂಡು ನಮ್ಮ ಕಡೆಯಿಂದ, ನಮ್ಮ ಜಿಲ್ಲಾಡಳಿತ ಕಡೆಯಿಂದ ಇರಲಿ, ನಮ್ಮ ಬೇರೆ ಅಗ್ರಿಕಲ್ಚರ್ ಇಲಾಖೆಯಿಂದ, ಬ್ಯಾಂಕ್ ಕಡೆಯಿಂದ ಏನಾದರೂ ಸಮಸ್ಯೆ ಬಂದಿದ್ರೆ ನೀವು ನೇರವಾಗಿ ನಮ್ಗೆ ಹೇಳ್ಬೋದು. ಡೈರೆಕ್ಟ್ಲಿ ಏನು ಇದರಲ್ಲಿ ಸಮಸ್ಯೆ ಇಲ್ಲ, ನೀವು ನೇರವಾಗಿ ನಮಗೂ ಕಾಲ್ ಮಾಡ್ಬೋದು. ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಯಾವ್ದಾದ್ರು ಬ್ಯಾಂಕ್ಗಳು ಸರಿಯಾಗಿ ಲೋನ್ ಕೊಡ್ತಾ ಇಲ್ಲ, ಸ್ಪಂದನೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡ್ಬೋದು, ಕೇಳ್ಬೋದು. ಯಾಕಂದ್ರೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದ್ರೆ ಯಾವ PSL ನಾಮ್ಸ್ ಅಂತ ಇವೆ. ಸೊ ಅಗ್ರಿಕಲ್ಚರ್ ಸೆಕ್ಟರ್ ಇರಲಿ, ಮಧ್ಯಮ ಉದ್ಯಮಿಗಳು ಇರಲಿ, ಸೊ ಇದಕ್ಕೆ ಬ್ಯಾಂಕ್ದವರು ಲೋನ್ ಕೊಡ್ಲೇಬೇಕಾಗುತ್ತೆ. ಎಜುಕೇಶನ್ ಇರಲಿ. ಸೊ ಇದರ ಸಲುವಾಗಿ ಅವ್ರಿಗೆ ಏನು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಸೊ ಏನಾದರೂ ಅಂತ ಸಮಸ್ಯೆ ಬಂದ್ರೆ, ಯಾಕಂದ್ರೆ ಕೆಲವೊಂದ್ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾವು ಎಲ್ಲ ಬ್ಯಾಂಕರ್ಸ್ ಮೀಟಿಂಗ್ ಕರೆದಿದಾಗ ಬ್ಯಾಂಕ್ ಮ್ಯಾನೇಜರ್ ಮುಖಾಂತರ ಹೇಳಿದ್ದೀನಿ ಎಲ್ಲ ಬ್ಯಾಂಕರ್ಸ್ ಗಳಿಗೆ, ರೈತರುಗಳು ಬಡವರುಗಳು ಲೋನ್ ಕೇಳಿಕೆ ಬಂದ ನಂತರ ನೀವು ಯಾವುದೇ ಕಾರಣದಿಂದ ಅವ್ರಿಗೆ ಲೋನ್ ಸಿಗಲ್ಲ ಅಂತ ಹೇಳಬಾರ್ದು ಅಂತ. ಸೊ ಅವ್ರಿಗೆ, ರೈತರಿಗೆ, ಸಣ್ಣ ಉದ್ಯಮಿಗಳವ್ರಿಗೆ ಸರಿಯಾಗಿ ರೀತಿ ಸ್ಪಂದನೆ ಮಾಡಿಕೊಂಡು, ಯಾಕಂದ್ರೆ ಮತ್ತೆ ಪ್ರತಿಯೊಬ್ರು ದೊಡ್ಡವರಿಗೆ ಲೋನ್ ಕೊಟ್ರೆ ಸಣ್ಣವರಿಗೆ ಯಾರು ಮಾಡೋದು ಮತ್ತೆ ಯಾರು ಇದು ಮಾಡೋದು. ಸೊ ಅದಕ್ಕಾಗಿ ಇಲ್ಲೇ ನಾನು ಹೇಳಿದ್ದೀನಿ ಹಿಂದಿನ ಮೀಟಿಂಗ್ ಅಲ್ಲಿ, ಬ್ಯಾಂಕರ್ಸ್ ಮೀಟಿಂಗ್ ಅಲ್ಲಿ ಎಲ್ಲಾ ಬ್ಯಾಂಕರ್ಸ್ ಅವರಿಗೆ PMFE ಇರ್ಲಿ, ನಮ್ಮ SHG ಗಳು ಇರ್ಲಿ, ಬೇರೆ ಬೇರೆ NRLM ಏನ್ ರಾಷ್ಟ್ರೀಯ ಗ್ರಾಮೀಣ ಇದು ಮಿಷನ್ ಇದೆ, ಅದರ ಒಳಗಡೆ ಫಾರ್ಮರ್ಸ್ ಒಕ್ಕೂಟ ಇರ್ಲಿ, FPOs ಗಳು ಇರ್ಲಿ, ಅವರಿಗೆ ಲೋನ್ ಕಡ್ಡಾಯವಾಗಿ ಕೊಡ್ಲೇಬೇಕು, ನಾಮ್ಸ್ ಪ್ರಕಾರ ಕೊಡ್ಲೇಬೇಕು ಅಂತ ಇದೆ. ಕೆಲವೊಂದ್ಸತಿ ಹೇಳ್ತಾರೆ ಅವರು, ಸರ್ NPA ಜಾಸ್ತಿ ಇದೆ. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಅದು ಏನಂದ್ರೆ, ಸೊ ನೀವು ನಿಮ್ಗೆ ಲೋನ್ ಕೊಟ್ಟಿದ ನಂತರ ನಿಮ್ ಕಡೆಯಿಂದ ಲೋನ್ ಟೈಮ್ ಅಲ್ಲಿ ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಅಂತ. ಸೊ
ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಇದೆ. ಸೊ ಜಾಸ್ತಿ ಫೋಕಸ್ ಎಲ್ಲಿ ಹಾಕಿದ್ದಾರೆ ಅಂದ್ರೆ ಫುಡ್ ಇಂಡಸ್ಟ್ರಿ, ಫುಡ್ ಎಂಟರ್ಪ್ರೈಸಸ್ ಅಲ್ಲಿ. ಸೊ ನಿಮ್ದು ಆಹಾರದ ಯಾವುದೇ ಇದು ಮಾಡ್ಬೋದಲ್ಲ, ಮಿಲೆಟ್ ದಿಂದ ಇರ್ಲಿ, ಬೇರೆ ರಾಗಿದಿಂದ ಇರ್ಲಿ. ನನಗೂ ಅನಿಸ್ತದೆ ಅಂದ್ರೆ ಇಲ್ಲಿ ರಾಗಿ ಮುದ್ದೆ ಜಾಸ್ತಿ ಫೇಮಸ್ ಇರೋದ್ರಿಂದ ಆ ರಾಗಿ ಮುದ್ದೆಗೆ ಪ್ರಿಸರ್ವೇಟಿವ್ ತರ ಮಾಡಿಕೊಂಡು ಒಳ್ಳೇದು ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ನಾವು ಬಿಸ್ಕಿಟ್ ಮಾಡ್ತಾ ಇದೀವಿ, ಬೇರೆ ಬೇರೆ ಮಾಡ್ತಾ ಇದೀವಿ. ಸೊ ರಾಗಿ ಮುದ್ದೆ ಇರ್ಲಿ, ರೊಟ್ಟಿ ಇಡ್ಲಿ ನಡೀತಾ ಇದೆ. ಮಿಲೆಟ್ಸ್ ದ ನೀವು ಬೇರೆ ಬೇರೆ ಐಟಮ್ಸ್ ಗಳು ಮಾಡಬಹುದು, ಬರೀ ಬಿಸ್ಕಿಟ್ಗೆ ಸೀಮಿತ ಇರಬಾರ್ದು ಅಂತ. ಸೊ ದಯವಿಟ್ಟು ನೀವು ಎಲ್ಲರೂ ಈ ಕಾರ್ಯಕ್ರಮದ ಇವತ್ತದ ಕಾರ್ಯಕ್ರಮದ ಎಲ್ಲ ಪೂರ್ತಿ ಲಾಭ ಪಡಿಸಬೇಕು. ಮತ್ತೆ ನಿಮ್ಮ ಕಡೆಯಿಂದ, ಯಾಕಂದ್ರೆ ಗುಜರಾತದಲ್ಲಿ ಲಿಜ್ಜತ್ ಪಾಪಡ್ ಅಂತ ಶುರುವಾಯಿತು. ಲಿಜ್ಜತ್ ಪಾಪಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಹಪ್ಪಳ ಇರ್ತೀವಲ್ಲ ನೀವು, ಆ ಹಪ್ಪಳಗಳನ್ನು ಯಾವಾಗ 25 ವರ್ಷ ಹಿಂದೆ ಶುರುವಾಯಿತು. ಇವಾಗ ಇಡೀ ದೇಶದಲ್ಲಿ ಲಿಜ್ಜತ್ ಪಾಪಡ್ ಅಂದ್ರೆ ಬರೀ ಫೇಮಸ್ ಪಾಪಡ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕಾಗಿ ನಮ್ಮ ಪ್ರದೇಶದಿಂದ, ನಮ್ಮ ಏರಿಯಾದಿಂದ, ನಮ್ಮ ಜಿಲ್ಲೆಯಿಂದ ಒಂದು ಒಳ್ಳೆಯದು ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳು ಬರಲಿ. ಮತ್ತೆ ನಮ್ಮ ಜನರಿಗೆ, ಈ ಜಿಲ್ಲೆಯ ಜನರಿಗೆ ಒಳ್ಳೆಯದು ಎಂಪ್ಲಾಯ್ಮೆಂಟ್ ಸಿಗಲಿ ಅಂತ ನಾನು ಹೇಳ್ತೀನಿ. ಆಮೇಲೆ ಒಂದೊಂದು ಇನ್ನೋವೇಟಿವ್ ಐಡಿಯಾ ಬರಬೇಕು. ಇನ್ನೋವೇಟಿವ್ ಐಡಿಯಾ ಬಂದಿದ್ರೆ ಸೊ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ರೈತರಿಗೆ ಜಾಸ್ತಿ ಲಾಭ ಆಗುತ್ತೆ ಇದರಿಂದ. ಸೊ ಈ ಮುಖಾಂತರ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಏನ್ PMFE ಸ್ಕೀಮ್ ಇದೆ, ಈ ಸ್ಕೀಮ್ ತಾವು ಎಲ್ಲರೂ ಸರಿಯಾಗಿ ರೀತಿ ಲಾಭ ಉಪಯೋಗ ಪಡಿಸಿಕೊಂಡು, ಏನಾದ್ರೂ ಸಮಸ್ಯೆ ಬಂದ್ರೆ ನಮಗೂ ಡೈರೆಕ್ಟ್ಲಿ ನೇರವಾಗಿ ಫೋನ್ ಮಾಡಿ ಡೈರೆಕ್ಟ್ಲಿ ಆಫೀಸಲ್ಲಿ ಬಂದು ಹೇಳ್ಬಹುದು. ಸೊ ನಾವು ನಿಮ್ಮ ಸಮಸ್ಯೆ